ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಂಎಲ್ಸಿ ಸಿಟಿ ರವಿ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ಕೊಂಡ್ರ ಹಾಗಾದ್ರೆ ಮುಲಾಗಳಿಗೆ ಎದೆ ಸಿಡಿದ್ರೆ 3 ಅಕ್ಷರ ಬರಲ್ಲ ಎಂದಿದ್ದ ಸಿಟಿ ರವಿ ಎಂಎಲ್ಸಿ ಸಿಟಿ ರವಿ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ಕೊಂಡ್ರ ಹಾಗಾದ್ರೆ ಮುಲಾಗಳಿಗೆ ಎದೆ ಸಿಡಿದ್ರೆ 3 ಅಕ್ಷರ ಬರಲ್ಲ ಅಂತ ಹೇಳಿ ಸಿಟಿ ರವಿ ಹೇಳಿದ್ರು. ಪ್ರಚೋದನಾತ್ಮಕ ಭಾಷಣ, ಎಫ್ಐಆರ್, ನೋಟಿಸ್, ಕಿರಿಕ್ ಮೇಲೆ ಕಿರಿಕ. ಹಾಗಾದ್ರೆ ವೈರಲ್ ವಿಡಿಯೋವನ್ನ ತೋರಿಸಿ ಮತ್ತೆ ಸಿಟಿ ರವಿ ಎಡವಟ್ಟು ಮಾಡಿಕೊಂಡ್ರ. ಬಿಹಾರದ ಅಪಘಾತದ ವಿಡಿಯೋವನ್ನ ತೋರಿಸಿ ವಿವಾದದ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನನ್ನ ಮೇಲೆ ಕೇಸ್ ದಾಖಲಾಗಿದೆ, ನನ್ನ ಮಾತಿಗೆ ನಾನು ಬದ್ಧನಿದ್ದೇನೆ, ನಾನು ಮುಲ್ಲಾ ಬಗ್ಗೆ ಮಾತನಾಡಿದ್ದೇನೆ, ಆದ್ರೆ ಮುಸ್ಲಿಮರ ಬಗ್ಗೆ ಮಾತನಾಡಿಲ್ಲ. ಪೆಟ್ರೋಲ್ ಟ್ಯಾಂಕ್ಗೆ ಕಡ್ಡಿಗೀರಲು ಹೋದ ಮುಲ್ಲಾನ ಬಗ್ಗೆ ನಾನು ಮಾತನಾಡಿದ್ದೇನೆ. ವಿಡಿಯೋವನ್ನ ತೋರಿಸಿ ಎಂಎಲ್ಸಿ ಸಿಟಿ ರವಿ ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಈ ವಿಡಿಯೋ ನೀಟ್ ಅಕ್ರಮ ವಿರುದ್ಧ ಪ್ರತಿಭಟನೆ ವಿಡಿಯೋ ಅಲ್ಲ, ಬಿಹಾರದಲ್ಲಿ ಅಪಘಾತದ ನಂತರ ನಡೆದಿದ್ದ ಘಟನೆ ಎಂಬ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ವೈರಲ್ ಆಗಿರೋ ವಿಡಿಯೋವನ್ನ ತೋರಿಸಿ ಎಂಎಲ್ಸಿ ಸಿಟಿ ರವಿ ಈಗ ಮತ್ತೆ ಎಡವಟ್ಟು ಮೇಲೆ ಎಡವಟ್ಟು ಮಾಡ್ಕೊಂಡ್ರ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಚಿಕ್ಕಮಗಳೂರಿನಲ್ಲಿ ನಗರ ಠಾಣೆಯಲ್ಲಿ ನನ್ನ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ. ನಾನು ಸಾರ್ವಜನಿಕ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಬಲಿಸಿ ನಡೆದಂಥ ಸಭೆಯಲ್ಲಿ ಭಾಷಣದಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ಮಾತಿಗೆ ನಾನು ಬದ್ಧ ಇದ್ದೇನೆ. ಮುಲ್ಲಾನಿಗೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ಎದೆಸಿ ಹೇಳಿದ್ರೆ 3 ಅಕ್ಷರ ಬರೋದಿಲ್ಲ ಮುಲ್ಲಾನಿಗೆ, ಅವನು ನೀಟ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ದೀನಿ. ನೀಟ್ನಲ್ಲಿ ಆರ್ಟಿಕಲ್ 370 ರದ್ದುಪಡಿಸಿರೋದು ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾರೆ, ಅದಕ್ಕೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ನೀಟ್ನ ಪ್ರತಿಭಟನೆಯ ನೆಪದಲ್ಲಿ ನಮ್ಮ ಸೈನಿಕರಿಗೆ ಅಪಮಾನಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವರು ದೇಶದ್ರೋಹಿಗಳಲ್ಲದೆ ಇನ್ಯಾರು ಅಂತ ಪ್ರಶ್ನೆ ಮಾಡಿದ್ದೀನಿ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಇಲ್ಲಿ ನೋಡಿ. ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ಇಲ್ಲಿ ಎಲ್ಲೂ ನಾನು ಮುಸ್ಲಿಮರು ಅಂತ ಹೇಳಿಲ್ಲ, ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ ಅಂದ್ರೆ, ಈ ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕ್ಲಿಕ್ಕೆ ಹೋಗಿ ಕಡ್ಡಿಗಿರ್ತಿರುವಂತ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಈ ಮುಲ್ಲಾನ ಬಗ್ಗೆ ಮಾತಾಡೋದು ಅಪರಾಧ ಆಗತ್ತಾ? ಈ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೊರಟಂತ ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳೋದು ಮುಸ್ಲಿಮರನ್ನ ಪ್ರಚೋದಿಸಿದಂಗಾಗತ್ತಾ? ಚಿಕ್ಕಮಗಳೂರಿನಲ್ಲಿ ನಗರ ಠಾಣೆಯಲ್ಲಿ ನನ್ನ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ. ನಾನು ಸಾರ್ವಜನಿಕ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಬಲಿಸಿ ನಡೆದಂಥ ಸಭೆಯಲ್ಲಿ ಭಾಷಣದಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ಮಾತಿಗೆ ನಾನು ಬದ್ಧ ಇದ್ದೇನೆ. ಮುಲ್ಲಾನಿಗೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ಎದೆಸಿ ಹೇಳಿದ್ರೆ 3 ಅಕ್ಷರ ಬರೋದಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಭರತ್ ಕುಮಾರ್, ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭರತ್, ಈಗ ಮತ್ತೆ ಇಲ್ಲಿ ಸಿಟಿ ರವಿ ಅವರು ವಿಡಿಯೋ ಅನ್ನ ತೋರಿಸಿ ಮತ್ತೆ ಎಡವಟ್ ಮೇಲೆ ಎಡವಟ್ ಮಾಡ್ಕೊಂಡ್ರ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಭರತ್? ಅಂಕಿತಾ, ಏನು ಮೊನ್ನೆ ದಿನ ಒಂದು ಪ್ರಧಾನಿಯನ್ನ ಬೆಂಬಲಿಸಿ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಒಂದು ಸಿಟಿ ರವಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಇದನ್ನ ವಿರೋಧಿಸಿ ಎಸ್ಟಿಪಿ ಕಾರ್ಯಕರ್ತರು ಒಂದು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇದರ ಆಧಾರದಲ್ಲಿ ಬಿಎನ್ಎಸ್ ಕಾಯ್ದೆ ಅಡಿಯಲ್ಲಿ ಸಿಟಿ ರವಿ ಅವರ ಮೇಲೆ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಅದಾದ ನಂತರದಲ್ಲಿ ಇವತ್ತು ಒಂದು ಸ್ಟೇಟ್ಮೆಂಟ್ ಅನ್ನು ಹೇಳ್ತಾರೆ. ಮೊದಲ ಕಡೆಯಲ್ಲಿ ಆ ಸ್ಟೇಟ್ಮೆಂಟ್ ಅನ್ನು ನೀಡುವ ಸಂದರ್ಭದಲ್ಲಿ ಸಿಟಿ ರವಿ ಅವರು ಒಂದು ವಿಡಿಯೋವನ್ನ
ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ವಿಡಿಯೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಏನು ಆ ಒಂದು ಗಾಡಿಗೆ ಪೆಟ್ರೋಲ್ ಟ್ಯಾಂಕ್ ಏನಿರುತ್ತೆ ಆ ಟ್ಯಾಂಕ್ಗೆ ಒಂದು ಕಡ್ಡಿಗಿರುವಂತ ಒಂದು ವಿಡಿಯೋ ಇದಾಗಿರುತ್ತೆ. ಸೊ ಈ ವಿಡಿಯೋದ ಬಗ್ಗೆ ಕೂಡ ಇದೀಗ ಅವಾಸ್ತವ ಎದ್ದಿರುತ್ತೆ. ಮತ್ತೊಂದು ಕಡೆಯಲ್ಲಿ ಆ ವಿಡಿಯೋ ಎಲ್ಲಿದು ಅಂತಕ್ಕಂಥ ವಿಚಾರ ಕೂಡ ಇದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತ ಒಂದು ತನಿಖೆ ಆಗ್ಬೇಕಾಗಿದೆ. ಅದಾದ ನಂತರದಲ್ಲಿ ಈ ವಿಡಿಯೋ ಯಾವುದು, ಇದರ ಅಸಲಿ ಎತ್ತೇನು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕಾಗಿದೆ. ಅಂಕಿತಾ, ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಮಾಹಿತಿಗೆ. ನಮ್ಮ ಹಸ್ತಾಕ್ಷರ ಮಾಡಿ ಡ್ಯೂಟಿಗೆ ಅದು ನೋಟಿಸ್ ತಗೊಂಡ್ಲಿಲ್ವಾ ಸರ್? भारत माता के भारत माता के भारत माता के धिक्कारो धिक्कारो जय धिक्कारो ಸರ್ ನೀವು 41 ಕೆಳಗಡೆ ನೋಟಿಸ್ ಆದ್ರೆ ನಾಳೆನೇ ಬರ್ಬೇಕು ಅನ್ನೋದು ನೀವು ಡೇಟ್ ತಪ್ಪು. ನಾವು ವಿನಾಯಿತಿ ಕೇಳ್ತಾ ಇದೀವಿ. ನಾವು ನಿಮ್ಗೆ ಸಹಕಾರ ಮಾಡ್ಬೇಕಾ ಬೇಡವಾ? ತನಿಖೆಗೆ ನಾವು ಸಹಕಾರ ಮಾಡ್ಬೇಕಾರೆ ನೀವು ನಾಳೆ ಡೇಟ್ ಬರಕ್ಕಾಗಲ್ಲ ಅಂತ ಒಂದು ಎಕ್ಸ್ಟೆನ್ಷನ್ ಕೊಡಿ. ಅಲ್ಲ ಇದ್ರಲ್ಲೇ ಮಾಡಿ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ನನ್ನ ಮೇಲೆ ಒಂದು FIR ದಾಖಲಾಗಿದೆ. ನಾನು ಸಾರ್ವಜನಿಕ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಬಲಿಸಿ ನಡೆದಂಥ ಸಭೆಯಲ್ಲಿ ಭಾಷಣದಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ಮಾತಿಗೆ ನಾನು ಬದ್ಧ ಇದ್ದೇನೆ. ಮುಲ್ಲಾನಿಗೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ಎದೆಸಿ ಹೇಳಿದ್ರೆ 3 ಅಕ್ಷರ ಬರೋದಿಲ್ಲ ಮುಲ್ಲಾನಿಗೆ, ಅವನು ನೀಟ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ದೀನಿ. ನೀಟ್ನಲ್ಲಿ ಆರ್ಟಿಕಲ್ 370 ರದ್ದುಪಡಿಸಿರೋದು ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾರೆ. ಅದಕ್ಕೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ನೀಟ್ನ ಪ್ರತಿಭಟನೆಯ ನೆಪದಲ್ಲಿ ನಮ್ಮ ಸೈನಿಕರಿಗೆ ಅಪಮಾನಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವರು ದೇಶದ್ರೋಹಿಗಳಲ್ಲದೆ ಇನ್ಯಾರು ಅಂತ ಪ್ರಶ್ನೆ ಮಾಡಿದ್ದೀನಿ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಇಲ್ಲಿ ನೋಡಿ. ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ಇಲ್ಲೆಲ್ಲೂ ನಾನು ಮುಸ್ಲಿಮರು ಅಂತ ಹೇಳಿಲ್ಲ, ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ ಅಂದ್ರೆ ಈ ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕ್ಲಿಕ್ಕೆ ಹೋಗಿ ಕಡ್ಡಿಗಿರ್ತಿರುವಂತ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಈ ಮುಲ್ಲಾನ ಬಗ್ಗೆ ಮಾತಾಡೋದು ಅಪರಾಧ ಆಗತ್ತಾ? ಈ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೊರಟಂತ ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳೋದು ಮುಸ್ಲಿಮರನ್ನ ಪ್ರಚೋದಿಸಿದಂಗಾಗತ್ತಾ?